ಹಲೋ ಮೈ ವರ್ಡ್, ವೆಲ್ಕಮ್ ಬ್ಯಾಕ್ ಟು ದ ವರ್ಡ್ ವಿತ್ ನಾಗೇಂದ್ರ. ಇವತ್ತು ನಾನು ನಿಮ್ಮನ್ನ ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲಿರೋ ಈಶಾ ಫೌಂಡೇಶನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಶಾ ಫೌಂಡೇಶನ್ ಅವಲಕುರ್ಗಿ ಅನ್ನೋ ಗ್ರಾಮದ ಬಳಿ ತನ್ನ 2ನೇ ಶಾಖೆನ ಓಪನ್ ಮಾಡಿದ್ದಾರೆ. ಇದನ್ನ ಕೊಯಂಬತ್ತೂರಿನ ಈಶಾ ಯೋಗ ಜ್ಞಾನ ಕೇಂದ್ರದ ಪ್ರತಿರೂಪವಾಗಿ ರೆಡಿ ಮಾಡಿದ್ದಾರೆ. ಇದಕ್ಕಾಗಿ ಈಶಾ ಫೌಂಡೇಶನ್ ಸರ್ಕಾರದಿಂದ ಯಾವುದೇ ರೀತಿ ಅನುದಾನ ದಾನಗಳನ್ನ ತಗೊಂಡಿರೋದಿಲ್ಲ. ಅವರೇ ಸ್ವತಃ ಖಾಸಗಿ ಮಾಲೀಕತ್ವದ ಜಮೀನುಗಳನ್ನ ಪರ್ಚೇಸ್ ಮಾಡಿ ಅದರಲ್ಲಿ ಯೋಗ ಧ್ಯಾನ ಕೇಂದ್ರಗಳನ್ನ ರೆಡಿ ಮಾಡಿದ್ದಾರೆ. ಇಲ್ಲಿ ಭಕ್ತರಿಗೋಸ್ಕರ ಧ್ಯಾನ, ಯೋಗ, ಜಾಗರಣೆ ಮಾಡೋದಕ್ಕೆ ಎಲ್ಲ ರೀತಿ ಅವಕಾಶ ಮಾಡಿಕೊಟ್ಟಿದ್ದು. ವಿಶೇಷ ದಿನಗಳಂತಹ ಅಂದರೆ ಮಹಾಶಿವರಾತ್ರಿ ಈ ಥರ ಟೈಮಲ್ಲಿ ಈ ಸ್ಥಳದ ವೈಭವ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿಗೆ ಹೋಗೋದಕ್ಕೆ ಸುಸಜ್ಜಿತವಾಗಿ ರಸ್ತೆ ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ರೈಡರ್ಸ್ಗಂತೂ ಈ ಜಾಗ ಮಾಡಿಸಿದ್ದು ಅನ್ನೋ ಥರ ಇದೆ. ಇಲ್ಲಿ ವೆಹಿಕಲ್ 2 ವೀಲರ್ ಮತ್ತು 4 ವೀಲರ್ಗೆ ಎಂಟ್ರಿ ಫೀಸ್ ಇರುತ್ತೆ. ನಾವು 2 ವೀಲರ್ಗೆ 20 ರೂಪಾಯಿ ಪೇ ಮಾಡಿ ಒಳಗಡೆ ಹೋಗೋದು. ಒಳಗಡೆ ಪೂರ್ತಿ ನೀಟಾಗಿ ಎಲ್ಲ ರೀತಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ನಾಗಲಿಂಗ ಇದೆ, ಶಿವನ್ ತ್ರಿಶೂಲ ಕೂಡ ಮಾಡಿದ್ದಾರೆ ದೊಡ್ಡದಾಗಿ. ಇಲ್ಲಿಂದ ಎಂಟ್ರೆನ್ಸ್ ಇದೆ. ಸೊ ಬನ್ನಿ ಒಳಗಡೆ ಹೋಗೋದ. ಅಲ್ಲಿದ್ದಾರೆ ನಮ್ಮ ಮಹಾದೇವ. ಸೂಪರ್ ಮಳೆ ಬರ್ತಿದೆ. ಆ ಶಿವನ್ ಫೇಸ್ ಮೇಲೆ ನೋಡ್ಬೇಕು ನೀವು, ಎಷ್ಟು ಸಖತ್ತಾಗಿ ಕಾಣ್ತದೆ ಗೊತ್ತಾ. ಶಿವನ ದರ್ಶನ ಮಾಡೋಕೆ ಮುಂಚೆ ನಂದಿ ದರ್ಶನ ಮಾಡಲೇಬೇಕು. ಬನ್ನಿ ಫಸ್ಟ್ ನಂದಿ ನೋಡಿಕೊಂಡು ನಂತರ 112 ಅಡಿ ಎತ್ತರ ಇರೋ ಮಹಾಶಿವನ ದರ್ಶನ ಮಾಡೋದ.
ಇಲ್ಲಿನ ಇನ್ನೊಂದು ವಿಶೇಷ ಆಕರ್ಷಣೆ ಅಂದರೆ ಅದು ಲೇಸರ್ ಶೋ. ಪ್ರತಿದಿನ 7 ಗಂಟೆಗೆ ನಡೆಯುತ್ತೆ. ಬನ್ನಿ ಅದನ್ನ ನೋಡ್ಕೊಂಡು ಬರೋದ. ಶಿವ 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 ಎಂದೊಮ್ಮೆ ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ ಮನವೇ ಶಿವನಾಗಿ Over 15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi, as he was the first one, the Adi Yogi. Devi Parvati, seeing Adi Yogi reveling in ecstatic states, said, "I want to have what you have. Show me the way." Adi Yogi absorbed her and made her a part of himself, and hence he is the Ardhanari, the ideal man, where one half of him is woman.
ಇದಿಷ್ಟು ಕರ್ನಾಟಕದ ಈಶಾ ಫೌಂಡೇಶನ್ ಬಗ್ಗೆ ಪುಟ್ಟ ವಿಡಿಯೋ ಆಗಿತ್ತು. ವಿಡಿಯೋ ನಿಮಗೆ ಇಷ್ಟ ಆಗ್ತು ಅಂತ ಭಾವಿಸ್ತೀನಿ. ವಿಡಿಯೋಗೊಂದು ಲೈಕ್ ಮಾಡ್ತಾ ಕೀಪ್ ವಾಚಿಂಗ್ ದ ವರ್ಡ್ ವಿತ್ ನಾಗೇಂದ್ರ. ಥ್ಯಾಂಕ್ ಯು.